ಮನೆಯಾಗ ಯಾರು ಇಲ್ವಲ್ಲಪ್ಪ. ಅಲ್ಲ ಈ ಸಿದ್ಧ ಹೊಲ್ತಾಗಿದ್ದ ವನವಾಸದಿಂದ ಬಂದನು, ನನ್ನ ಮಾತೇ ಆಡ್ಸಿಲ್ವಲ್ಲ, ನನಗೆ ಸಿಕ್ಕೇ ಇಲ್ವಲ್ಲ. ಎಲ್ಲಿಗೆ ಹೋದ? ಏ ಕಾಳಿ, ಏ ಊರ್ ಮಾಡಿ ಎತ್ತ ಹಾಳಾಗೋದೆ, ಬಾರಿ ಇಲ್ಲಿ. ಈ ಕಿಡ್ಮುಕ್ಕಿ ಯಾಕೆ ಹಿಂಗ್ ಬಡ್ಕೊಂತಾಳೆ? ಕಾಳಿ ಕಾಳಿ ಅಂತಾನ. ಮಾಡಕ್ ಕೆಲ್ಸ ಇಲ್ವೇನಪ್ಪ? ಏನೇ ಅದು ಗೊಣಿಕೆ ಅಂತ ಇದ್ಯಾ? ಈ ಗೊಣಿಕೆ ಮದೆಲ್ಲ ನಾನು ಅಂತ ನೆಡ್ಸ್ಬೇಡ ನೀನು. ಎಲ್ಲಿ ನೀನು ಗಂಡ? ಅಲ್ಲ ಗುಡ್ಲು ವಾಸದಿಂದನ ಮನೆಗೆ ಬಂದವನಿ, ನಾನು ಮಾತಾಡಿಸ್ಬೇಕು, ಚೆನ್ನಾಗಿದ್ದೀಯನಮ್ಮ ಅಂತ ನಾ ಕೇಳಬೇಕು ಅಂಬದು ಒಂದು ಈಟು ಗೊತ್ತಾಗಲ್ವೇನೆ ಅವನಿಗೆ. ಎಲ್ಲಿ ಕಳಿಸ್ತೆ ಅವನ್ನ? ನನ್ನ ಕೈಗೆ ಬಾಯಿಗೆ ಸಿಗ್ತಾ ಇಲ್ವಲ್ಲೇ ಅವನು ಸಿದ್ಧ. ಏನಂಗೆ ಈ ಅಮ್ಮ ದೊಡ್ಡ ಮನಸ್ತಿ ಅಮ್ಮಂಗೆ ಇವಳ ಭೇಟಿ ಮಾಡ್ಬೇಕಾಗಿತ್ತು. ಯಮ್ಮ ಹೆಂಗಿದ್ಯಾ ಅಂತ ಕೇಳ್ಬೇಕಾಗಿತ್ತು. ಏನ್ ಗುಂಡ್ಕಲ್ಲಿದ್ದಂಗಿದ್ದಾಳೆ, ಏನು ಇವಳಿಗೆ ನೀವು ಒತ್ಕೊಂಡು ಹೋಗಿ ಬಂದೈತಮ್ಮಂಗೆ ಇನ್ನ ವಿಚಾರಿಸ್ಬೇಕಾಗಿತ್ತಂತೆ. ಎಲ್ಲ ನಿನ್ನಿಂದನೇ ಆಗಿದ್ದು. ನಿನ್ನಿಂದನ ನನ್ನ ಮರ್ಯಾದೆ, ನನ್ನ ಗಂಡನ ಮರ್ಯಾದೆ ಹಾಳಾಗಿ ಹೋಗ್ತೈತಿ. ಅದ್ರಾಗೆ ಇವಳು ಬೇರೆ ಮಾತಾಡಿಸ್ತಾರೆ. ಹೋಗಿ ಹೋಗಿ ಕಿಡ್ಮುತ್ಕಿ. ಏನೇ ಅದು? ಏನು ಹಂಗೆ ಕೇಳ್ತಾ ಇದ್ಯಲ್ಲ? ಎಲ್ಲಿ ನಿನ್ ಗಂಡ? ಎಲ್ಲಿ? ಹೋಗಿ ಕರ್ಕೊಂಬರಕ್ ಹೋಗಿ ಮೊದ್ಲು. ಎಲ್ಲೇ ಮಲ್ಲಿ ನಿಮ್ಮ ಮಾವ? ಇಲ್ಲ ಅಜ್ಜಿ, ಮಾವ ಎಲ್ಗೋ ಹೋಗೈತೆ, ನನಗೆ ಗೊತ್ತಿಲ್ಲ. ಎಲ್ಗೋದ್ನೋ ಏನೋ. ಅವ್ನು ಮಾತಾಡ್ಸಂಗಿಲ್ಲ ಏನೂ ಇಲ್ಲ. ಅಮ್ಮ ಅಂತಾನ. ಈ ಕಾಳಿನೂ ಅಂತಾಳೇನೆ, ಅತ್ತೆ ಐತಲ್ಲ ಅತ್ತೇನು ಮಾತಾಡ್ಸು, ಬಂದಾಗಿಂದ ಸಿಕ್ಕಿಲ್ಲ ಅಂತಾನ. ಒಂದು ಮಾತು ಹೇಳಂಗಿಲ್ಲ. ಈ ಅಮ್ಮ ಮನೆಗೆ ಇರಲ್ಲ, ತಿಂದು ಓಡೋಗಿ ಅಲ್ಲೆಲ್ಲಾದ್ರೂ ಅಡ್ಕೆಲಿ ಹಾಕೊಂಡು ಕುಕ್ಕಂತಾಳೆ. ಈ ಅಮ್ಮನ್ನ ಹುಡುಕೊಂಡು ಬಂದು ಮಾತಾಡಿಸ್ತಾರೆ. ಅಯ್ಯೋ ಅತ್ತೆ, ಹೋಗ್ಲಿ ಬಿಡಿ ಅತ್ತೆ, ಪಾಪ ಅಜ್ಜಿಗೂನು ಮಗ ಅಲ್ವಾ, ಬಂದಾಗಿಂದ ನೋಡಿಲ್ಲ ಅಂತಾನ ಬೇಜಾರಾಗಿದ್ದಾರೆ ಪಾಪ. ಮಗ ಅಂತೆ, ಮಗ ಮಗ ಅನ್ನೋ ಪ್ರೀತಿ ಇದ್ರೆ ತಾನೆ ಈ ಕಿಡ್ಮುತ್ಕಿಗೆ. ಹೋಗಿ ಆ ಪಂಚಾಯತಿಯವ್ರನ್ನ ಹೋಗಿ ಗಲಾಟೆ ಮಾಡೋಳು. ನನ್ನ ಮಗುಗೆ ಯಾಕಿಂತ ಶಿಕ್ಷೆ ಕೊಟ್ರಿ, ಊರಿಂದ ಆಚೆಗೆ ಹಾಕಿದ್ರಲ್ಲ, ನಾನು ಮಗನ್ ನೋಡದೆ ಇರಕ್ಕಾಗಲ್ಲ ಅಂತ ಹೇಳಿ ಜೋರ್ ಮಾಡಿ ಮಗನ್ ಇಲ್ಲೇ ಉಳಿಸ್ಕೋಬೋದಾಗಿತ್ತು. ಅಷ್ಟೊಂದು ಮಗನ ಮೇಲೆ ಪ್ರೀತಿ ಇದ್ದಿದ್ರೆ. ಈಗ ಬಂದು ಏನೋ ದೊಡ್ಡದಾಗಿ ಮಗನ್ ಮಾತಾಡ್ಸಿಲ್ಲ ಅಂತ ನನ್ ಕೇಳಕ್ ಬರ್ತಾಳೆ. ಅದು ಅಲ್ದೇನೆ ನನ್ನ ಅಲ್ಲಿ ಊರೆಲ್ಲನ ಅಚ್ಚುಕಟ್ ಮಾಡಕ್ಕೆ ಕಸ ಹೊಡಿಯಕ್ಕೆ ಇಕ್ಕಿಲ್ಲಲ್ಲ ಈ ಮುತ್ಕಿ. ಇಂತಾಳಗೆ ಮಗನ ಮೇಲೆ ಇನ್ನೆಲ್ಲಿಂದ ಪ್ರೀತಿ ಬರುತ್ತೆ? ತಗ ಮಗ ಸೊಸೆ ಅಂದ್ರೆ ಇದಕ್ಕೆ ಕೇವಲ. ನಾವಾಗತ್ಕೇನೆ ಮನೆಗೆ ಇಕ್ಕೊಂಡು ಮುದ್ದೆ ಹಾಕ್ತಿದ್ವಿ. ಇನ್ಯಾರಾದ್ರೂ ಆಗಿದ್ರೆ ಕರ್ಕೊಂಡೋಗಿ ಎಲ್ಲಾದ್ರೂ ದೇವಸ್ಥಾನಕ್ಕ ಪಾಸ್ಥಾನಕ್ಕ ಬಿಟ್ಟು ಬಂದಿರೋರು. ಇಂಥ ಕಿವಿಡ್ ಮುತ್ಕಿನ ಯಾರು ಮನೆಗೆ ಇಕ್ಕೊಂತಿರ್ಲಿಲ್ಲ. ಅತ್ತೆ ಹೋಗ್ಲಿ ಬಿಡಿ ಅತ್ತೆ, ಪಾಪ ಅವಜ್ಜಿಗೆ ಕಿವೆ ಕೇಳ್ಸಲ್ಲ, ಸುಮ್ಮನೆ ಯಾಕೆ ಏನೋ ಮಗನ ಮೇಲೆ ಪ್ರೀತಿಯಿಂದನ ಹಂಗೆ ಹೇಳ್ತಾ ಇತ್ತಷ್ಟೇ. ಅಜ್ಜಿ, ಮಾವ ಬಂದ್ರು. ಏನಮ್ಮ? ಓ ಸಿದ್ಧ ಬಂದೇನೋ ಅಲ್ವೇ? ನೀನು ಶಿಕ್ಷೆ ಪೂರೈಸಿ ಮನೆಗೆ ಬಂದ್ಮೇಲೆ ನಾನು ಮಾತಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ವೇನೋ ಸಿದ್ಧ ನಿನಗೆ? ನಾನು ನೋಡ್ತಲೇ ಇದ್ದೀನಿ, ಬಂದಾಗಿಂದನ ಸಿಗ್ತಾ, ಇವಾಗ ಸಿಗ್ತಾನೆ ಅವಾಗ ಸಿಗ್ತಾನೆ ಅಂತಾನ. ಏನು ಸಿಗಂಗೆ ಇಲ್ಲ ಮಾರಾಯ. ಅಯ್ಯೋ ಯಮ್ಮ, ನೀನೇ ಮಂತಾಗಿರ್ತಿರ್ಲಿಲ್ಲ, ನಾನು ಮಂತಾಗೆ ಬಂದಿದ್ದೆ. ಮಂತಾಗ ಬಂದು ಉಂಡು ನನಗೆ ಬೇರೆ ಬೇದ್ ಕಿತ್ಕೊಂಡು ನಿನ್ನ ಸೊಸೆ ಮಾಡಿಕ್ಕಿರೋ ಅಡುಗೆ ತಿಂದು ಬೇದ್ ಕಿತ್ಕೊಂಡಿತ್ತು. ನಿನಗೇನು ಊಟ ಮಾಡಿ ಎಲ್ಲೋ ಹೋಗ್ತಿರ್ತೀಯ. ರಾತ್ರಿ ನೋಡಿದ್ರೆ ಹೊತ್ತು ಮುಂಚೆ ಮನೆಗಿದ್ದೆ, ಅದಕ್ಕೆ ನಾನು ಮಾತಾಡ್ಸ್ಲಿಲ್ಲ ನಿನ್ನ. ಚೆನ್ನಾಗಿದ್ದೀಯಾ? ಕಣಸಿದ್ದ, ನಾನು ಚೆನ್ನಾಗಿದ್ದೀನಿ. ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬರಬೇಕು ಊರಕ್ಕೆ. ನಮ್ಮ ಮಗ ಊರಕ್ಕೆ ಬಂದ್ಮೇಲೆ ನಾನು ನಿನ್ನ ಹೆಸರಿನಾಗಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಒಂದು 4 ಜನಕ್ಕೆ ಅನ್ನದಾನ ಮಾಡ್ತೀನಿ ಅಂತಾನ ಮಾರಮ್ಮ ತಾಯಿಗೆ ಆರಕೆ ಮಾಡ್ಕೊಂಡಿದ್ದೆ. ನಿನಗೆ ಹೊಲ್ದಕ್ಕೆ ಹೋಗ ಅಲ್ಲಿ ಮನಿಕೊಂಡಿದ್ದಲ್ಲ, ಏನು ತೊಂದರೆ ಆಗ್ಬಾರ್ದು. ನೀನ್ ಬೇರೆ ಎದ್ರಿಕೊಂಡು ಜ್ವರ ಬಂದಿದ್ವಂತಲ್ಲ, ಆ ದೇವಮ್ಮ ಹೇಳಿದ್ಲು. ತಾಯ್ತ ತಂದು ಕಟ್ಟಿದ್ಲಂತವಳು. ನೋಡ್ದ ಈ ಕಾಳಿನೂ ಒಯ್ದಾಳೆ, ನನಗೊಂದು ಮಾತು ಹೇಳಲಿಲ್ಲ ಅವಾಗ. ಅದಕ್ಕೆ ನಾನು ಬಂದು ಮಾತಾಡ್ಸಿ ನಿನ್ಗೆ ಸುಮ್ಮನೆ ಕುಕ್ಕೊಂಡಿದ್ರೆ ಬರೇನೆ ನಿಮಗೆ ನಿದ್ದು ಬರಲ್ಲ. ರಾತ್ರಿ ಹೊತ್ನಾಗ ಬದುಕು ಮಾಡಿದ್ರೆ ಚೆನ್ನಾಗಿ ನಿದ್ದು ಬರುತ್ತೆ. ಸುಮ್ಮನೆ ಮನೆ ಕೆಮ್ತೀರಾ, ಎದ್ದು ಓಡಾಡಲ್ಲ. ಆವಾಗ ಅದೇ ಒಪ್ಪ ಕಾಟ ಇರಲ್ಲ ಅಂತ ನಿಮ್ಮತ್ತಿಗೆ ಬದುಕಿಗಿಕ್ಕಿದ್ದು. ನಿನ್ನ ಒಳ್ಳೇದಕ್ಕೇನೆ, ನಿನಗೇನು ತೊಂದರೆ ಆಗಬಾರ್ದು ಅಂತ ನಾನು ಅರ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೇನೆ ನಾಳಿಕ ನಾಡ್ದ ಯಾವತ್ತನ ಪೂಜೆ ಮಾಡಿಸ್ಬೇಕು ಮಾರಮ್ಮ ತಾಯಿಗೆ. ನಿನ್ನ ಹೆಸರಿನಾಗೆ 4 ಜನಕ್ಕೆ ಅನ್ನದಾನ ಮಾಡಬೇಕು. ಇದನ್ನೇ ಹೇಳೋಣ ಅಂತ ನಾನು ನೋಡ್ತಿದ್ದೆ. ನಿನ್ ಕೈಗೂ ಬೈಗೂ ಸಿಕ್ತಿರ್ಲಿಲ್ವಲ್ಲ ಸಿದ್ಧ? ಏನಂಗೇನೆ ಮಗನ ಮೇಲೆ ಪ್ರೀತಿ ಉಕ್ಕೈತೈತಿ ಈ ಕಿವುಡು ದಿಮ್ಮಿಗೆ. ದೇವ್ರ ತಾಗೆ ಅರ್ಕೆ ಬೇರೆ ಮಾಡ್ಕೊಂಡಿದ್ಲಂತೆ, ಏನು ತೊಂದರೆ ಆಗ್ಬಾರ್ದು, ಏನು ತೊಂದರೆ ಆಗ್ದಂಗೆ ಬಂದ್ರೆ ಅರ್ಚನೆ ಮಾಡಿಸ್ತೀನಿ, ಅನ್ನದಾನ ಮಾಡಿಸ್ತೀನಿ ಅಂತಾನ. ಎಲ್ಲ ನಾಟಕ ಈ ಮುದ್ಕಿದು. ಬಂದೇನೋ, ಹೋಗಿ ಪೂಜಾರಪ್ಪಗೆ ಹೇಳ್ಬಾ, ನಾಳಿಕೆ ಪೂಜೆ ಮಾಡ್ಸೋಣ. ನೇತ್ರಿಗೂ ಜಯಂಗೂ ಎಲ್ಲರಿಗೂ ಹೇಳ್ ಕಳ್ಸು, ಅವರು ಬರ್ಲಿ. ನೀನ್ ಬಂದಾಗಿಂದ ಅವರು ಬಂದಿಲ್ಲ ತಾನೆ ನೀನ್ ನೋಡಕ್ಕೆ, ಹಂಗೆ ಬಂದಂಗೂ ಆಗುತ್ತೆ, ದೇವ್ರಿಗೆ ಪೂಜೆ ಮಾಡ್ದಂಗೂ ಆಗುತ್ತೆ. ಅವ್ರಿಗೆ ಒಂದಿಟ್ಟು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರನ್ನ ಕೇಳಕಂಬ್ಲಿ ಅವನು ನಿನ್ ಜೊತೆಗೆ. ಏನ್ ಕತ್ಯೋ ನಿಮ್ದಂತೂ ನಾನು ಎಷ್ಟು ಸರಿ ಹೇಳ್ತೀನಿ, ನೀನು ಒಳ್ಳೆ ಕೆಲಸ ಮಾಡೋ ಊರಿಗೆ ನೀನು ಸಾವುಕಾರ ಸಿದ್ದಪ್ಪ ಆಗಿರ್ಬೋದು, ಎಲ್ಲರ ಮೇಲೂ ದೌರ್ಜನ್ಯ ಮಾಡಬೇಡ ಅಂತ ನನ್ನ ಮಾತು ಕೇಳಲ್ಲ ನೀನು. ನೋಡು ಅದಕ್ಕೆ ಮತ್ತೀಗ ಹಿಂಗಾಗೋದು.
ಅದಕ್ಕೆ ಎಲ್ಲ ಮನೆಯವರೆಲ್ಲ ಹೋಗಿ ಪೂಜೆ ಮಾಡಿಸ್ಕೊ ಬರೋಣ. ಪೂಜೆ ಮಾಡಿಸಿ ಅಲ್ಲೇನೆ ಯಾತನ ಒಂದಿಟ್ಟು ಅಡುಗೆ ಮಾಡಿಸಿ ಎಲ್ಲರಿಗೂ ಊಟಕ್ಕೆ ಹಾಕೋಣ. ಒಳ್ಳೇದಾಗ್ಲಿ. ರಾಜಾ ರಾಜಾ ಹೇಳಿದ್ ಕೇಳಿಸ್ತಾನೆ. ಅನ್ನದಾನ ಮಾಡ್ಬೇಕು, ಹಂಗೆ ಅಡುಗೆ ಪಡ್ಗೆ ಮಾಡಕ್ಕೆಲ್ಲನ ವ್ಯವಸ್ಥೆ ಮಾಡು. ಯಾರನ್ನ ಭಟ್ರನ್ ಕರ್ಕೊಂಬಂದು ಅಡುಗೆ ಮಾಡಿಸು. ಹಂಗ ಊರಾಗೆ ಎಲ್ಲರಿಗೂ ಹೇಳ್ಬೇಕು, ಪೂಜೆ ಮಾಡಿಸ್ತೀವಿ, ಅನ್ನದಾನ ಮಾಡ್ತೀವಿ, ಬರ್ರಿ ಅಂತಾನ. ಏನು ನಮ್ದೇನೇನು ದಾನ ಮಾಡಿದ್ರೆ ಏನು ಓಟು ಹೋಗಲ್ಲ. ನಿನ್ನೊಳ್ಳೇದಕ್ಕೇನೆ ನಾನು ಆರ್ಕೆ ಮಾಡ್ಕೊಂಡಿದ್ದು. ಹೊಲ್ತಾಗಿದ್ದಲ್ವಾ, ಏನು ತೊಂದರೆ ಆಗ್ದಂಗೆ ಮಾತಕ್ ಬರ್ಬೇಕಪ್ಪ ದೇವ್ರೇ ಅಂತಾನ ಅಷ್ಟೇನೆ. ಎಲ್ಲ ನಾಟಕ. ನೋಡ್ದೇನತ್ತೆ ಅಜ್ಜಿನ ಮಾವನ ಮೇಲೆ ಎಷ್ಟೊಂದು ಪ್ರೀತಿ ಇಕ್ಕಣೈತೆ. ನೀವ್ ಹೇಳ್ತಿದ್ರಿ ಪ್ರೀತಿ ಇಲ್ಲ ಗೀತಿ ಇಲ್ಲ, ಯಾವಾಗ್ಲೂ ಬರೀ ಬೈಯೋದೇ ಆಯ್ತು ಈ ಅಜ್ಜಿದು ಅಂತಾನ. ಸುಮ್ಕುಕ್ಕ ಸುಮ್ಮನೆ ಅವಳು ಅದೇನು ಅರ್ಕೆ ಮಾಡ್ಕೊಂಡಿದ್ಲ ಏನ್ ಸುಡ್ಗಾಡು. ಎಲ್ಲಾರ ಮುಂದೆನು ಅನ್ನದಾನ ಅದು ಇದು ಅಂತಾನ ನಾಟಕ ಮಾಡ್ತಾರೆ. ಏನಂಗೆ ಇವ್ರ ಅಪ್ಪನ ಮನೆ ಆಸ್ತಿ ಅಮ್ಮಂಗೆ ಪೂಜೆ ಮಾಡಿಸ್ತಾಳಂತೆ, ಅನ್ನದಾನ ಮಾಡಿಸ್ತಾಳಂತೆ. ನನ್ಗೇನೋ ಇಷ್ಟ ಆಗ್ಲಿಲ್ಲಪ್ಪ. ಸುಮ್ಮನೆ ಇರಿ ಅತ್ತೆ, ಪಾಪ ತಾಯಿ ಮಗ. ತಾಯಿಗೆ ಎಷ್ಟೇ ದೊಡ್ಡರಾದ್ರು ಅವರು ಮಗನೇ ತಾನೆ. ಅದಕ್ಕೆ ಹೊಲ್ದಾಗ ಮನಿ ಕಂತಾರಲ್ಲ ರಾತ್ರಿ ಹೊತ್ನಾಗ ಏನು ತೊಂದರೆ ಆಗ್ಬಾರ್ದು ಅಂತ ಅರ್ಕೆ ಮಾಡ್ಕೊಂಡವ್ರಿ. ಅರ್ಕೆನ ಪೂರೈಸ್ತಿದ್ರೆ ಆಗುತ್ತಾ? ಮಾವನ್ ಒಳ್ಳೇದಕ್ಕೆ ತಾನೆ ಅಜ್ಜಿನೂ ಅರ್ಕೆ ಮಾಡ್ಕೊಂಡಿರೋದು. ನೋಡಿ ಅಜ್ಜಿಗೆ ಎಷ್ಟು ಒಳ್ಳೆ ಮನ್ಸೈತಿ ಅಂತಾನ. ನೀವ್ ಹೇಳ್ತಾ ಇದ್ರಿ ಹೋಗಿ ಬದುಕಿಗೆ ಇಕ್ಕಿಸ್ತೈತೆ ಅವಜ್ಜಿ, ಮೈ ಕೈ ನೋವಾಗಂಗ್ ಮಾಡೈತಿ ಅಂತಾನ. ಅವಜ್ಜಿನೂ ಒಳ್ಳೆ ಉದ್ದೇಶದಿಂದಾನೆ ಅದೆಲ್ಲ ಮಾಡ್ಸಿರೋದು, ಒಳ್ಳೇದಾಗ್ಲಿ ಅಂತಾನ. ಏನಮ್ಮ ಈಕೆ ಹೊಡೆದಿಮ್ಮಿನ ನಾನಂತೂ ನಂಬಲ್ಲ. ಕಾಳಿ ನಿನಗೂ ಅಷ್ಟೇನಿ. ನೀನು ನಿನ್ ಗಂಡನ ಜೊತೆಗೆ ಪೂಜೆ ಮಾಡಿ ಒಳ್ಳೆ ಬುದ್ಧಿ ಕೊಡಪ್ಪ ನನಗೆ ಅಂತಾನ ಕೇಳ್ಕ. ಹಂಗ ಗೊತ್ತಾಯ್ತಾ? ನನಗೆಲ್ಲ ಒಳ್ಳೆ ಬುದ್ಧಿ ಬರ್ಬೇಕಾಗಿರೋದು ನಿನಗೆ. ಮೊದ್ಲು ನಿನ್ಗೆ ಕಿವಿ ನೆಟ್ಟಿ ಕೇಳಂಗ್ ಮಾಡಪ್ಪ ಅಂತ ಹೇಳಿ ನೀನು ದೇವ್ರ ಹತ್ರ ಕೇಳ್ಕೆ. ನನಗೆ ಬುದ್ಧಿ ಚೆನ್ನಾಗೇ ಐತಿ, ನಿನಗೆ ಕೆಟ್ಟಿರೋದು. ಏನಂದೆ? ಏನು ಇಲ್ಲ, ಮೊದ್ಲು ನೀನ್ ಕಿವಿ ನೆಟ್ಟು ಮಾಡ್ಕ, ಕಿವಿನ ಸರಿ ಮಾಡ್ಸ್ಕ ಅಂತ ಹೇಳಿದೆ ಅಷ್ಟೇ. ಹೋಗ್ಲಿ ಬಿಡು. ನೀನು ನನ್ನ ಮೇಲಂತೂ ಯಾ ಭಯ ಭಕ್ತಿ ಇಲ್ಲ, ಏನೂ ಇಲ್ಲ. ದೇವ್ರ ಮೇಲಾದ್ರೂ ಒಂದಿಟ್ಟು ಭಕ್ತಿ ಇರ್ಲಿ. ಎಲ್ಲನ ಅಚ್ಚಕಟ್ಟಾಗೆ ನಾಳೆ ಪೂಜೆ ಮಾಡ್ಬೇಕು. ನಾಳೆಗಿಲ್ಲ ಒರೆಸಿ ಪೂಜೆ ಸಾಮಾನೆಲ್ಲನ ಹೊಂದಿಸ್ಕ. ಹೇಳ್ಕೊಡ್ಬೇಕಾ ಏನೇನ್ ಬೇಕು ಪೂಜೆ ಸಾಮಾನು, ಏನೇನು ಹೊಂದಿಸ್ಕೋಬೇಕು ಅಂತಾನ. ನಾನೇನ್ ಸಣ್ಣ ಹುಡುಗಿ ನೋಡು ಹೇಳ್ಕೊಡಕ್ಕೆ. ನಿನ್ಗಿನ ಚೆನ್ನಾಗಿ ಗೊತ್ತೈತಿ ಪೂಜೆಗೆ ಏನೇನ್ ಬೇಕು ಏನೇನ್ ಬೇಡ ಅಂತಾನ ನನಗೆ ಗೊತ್ತೈತಿ. ನೀನೇನು ಹೇಳ್ಬೇಡ, ಹೋಗು ಸುಮ್ಮನೆ. ಏನೋ ಇದೊಂದು ಒಳ್ಳೆ ಕೆಲಸ ಮಾಡಿದ್ಯಾ ಅಷ್ಟೇನೆ. ನನ್ನ ಗಂಡಗೆ ಒಳ್ಳೇದಾಗ್ಲಿ ಅಂತ ಆರ್ಕೆ ಮಾಡ್ಕೊಂಡಿದ್ಯಲ್ಲ, ಅದಕ್ಕೋಸ್ಕರ ನಾನು ಮುಂದೆ ನಿಂತು ಈ ಪೂಜೆನ ನೆರವೇರಿಸ್ತೀನಿ. ಅನ್ನದಾನ ಏನು ಬೇಕಾಗಿರ್ಲಿಲ್ಲ. ಏನು ಊರಿನ ಜನಗಳೇನು ಹಾಕಿದ್ರೆ ಉಂಟ್ಕೊಂಡು ಹೋಗ್ತಾರೆ. ಅಯ್ಯೋ ಬಿಡಮ್ಮ, ಅಜ್ಜಿ ಏನೋ ಅರ್ಕೆ ಮಾಡ್ಕೊಂಡೈತಂತೆ. ಮಾಡೋಣ ಬಿಡು. ಏನು ಒಂದು ದಿವಸ ಅನ್ನದಾನ ಮಾಡಿದ್ರೆ ನಮ್ದೇನೇನು ಓಟು ಹೋಗಲ್ಲ. ಅದೇನೇನು ಬೇಕು ಅಂತನ ಎಲ್ಲ ಒಂದು ಚೀಟಿಗೆ ಬರ್ಕೊಡು, ನಾನು ಹೋಗಿ ಎಲ್ಲ ತಾಂಬತ್ತೀನಿ. ಸರಿ ಸರಿ ಆಯ್ತು ಮಲ್ಲಿ, ಏನೇನ್ ಬೇಕು ಅಂತಾನ ಎಲ್ಲ ನಾ ಬರ್ಕೊಡು. ನಿನ್ ಗಂಡ ಹೋಗಿ ತಾಂಬರ್ಲಿ. ಹಂಗೇನೆ ನೇತ್ರ ಮತ್ತೆ ಜಯಮ್ಮಗನು ಹೇಳ್ ಕಳ್ಸು ಬರ್ಲಿ. ಹಂಗ ಸರಿ ಆಯ್ತಮ್ಮ, ಹೇಳ್ ಕಳಿಸ್ತೀನಿ ಹೇಳು. ನಿನ್ನೊಳ್ಳೇದಕ್ಕೇನೆ ನಿನಗೆ ಒಳ್ಳೆ ಬುದ್ಧಿ ಬರ್ಲಪ್ಪ ಅಂತ ಹೇಳಿ ಹಿಂಗೆ ಪೂಜೆ ಮಾಡಿಸ್ತಾ ಇರೋದು. ಇನ್ಮೇಲಾದ್ರೂ ಒಳ್ಳೆನಾಗಿ ಬದುಕತ್ ಕಲ್ತ್ಕ. ಹಿಂಗೆ ಇಲ್ಲದ್ದೆಲ್ಲನ ಮಾತಾಡಿ ಹಿಂಗೆಲ್ಲ ಶಿಕ್ಷೆ ಅನುಭವಿಸಿ ಊರಿಂದ ಆಚೆಗೆ ಹಾಕಿಸ್ಕೊಂಬಂಗೆ ಆಗ್ಬೇಡ ನೀನು. ಮರ್ಯಾದೆ ಕಳ್ಕೋಬೇಡ, ಹೇಳ್ತೀನಿ ನೋಡು. ಅಯ್ಯ ಹೋಗಮ್ಮ ನೀನಂತೂ. ನನಗೂ ಗೊತ್ತೈತಿ, ನನಗೂ ಬುದ್ಧಿ ಐತಿ. ನೀನು ಎಲ್ಲ ಹಿಂಗೆಲ್ಲ ಹೇಳಿರ ಅಷ್ಟೇ ನೋಡು. ಹಂಗೆ ಹಂಗೆ ನಿಮ್ಮಮ್ಮ ಹೇಳೋದು. ಈಗ ಮಾತ್ರನ ಸಿಟ್ಟು ಬರುತ್ತೆ. ನಾನೇನಾದ್ರು ಹೇಳಿದ್ರೆ ನಿಮ್ಮ ಅಮ್ಮನ ಬಗ್ಗೆ ನಮ್ಮಮ್ಮ ಹಂಗೇನೆ ನಮ್ಮಮ್ಮ ಹಿಂಗೇನೆ ಅಂತ ಹೇಳ್ತಿರ್ತೀವಿ. ನೋಡಿ ಈಗ ನಾನು ಹೋಗಿ ಪೂಜಾರಪ್ಪಗೆ ಹೇಳಿ ಬರ್ತೀನಿ. ಎಲ್ಲ ಹೊಂದಿಸ್ಕೊಳ್ರಿ, ನಾಳೆಗೆ ಮಾಡೋಣ. ಮೊರೆ ಏನ್ ನಾಳಿಕೆ? ನಾಳಿಕೆ ನಮ್ಮ ಮನೆಗೆ ಪೂಜೆ ಅಂತೆ. ಈಕೆ ಹುಡುಮತ್ತಿ ಏನು ಆರ್ಕೆ ಮಾಡ್ಕೊಂಡಿತ್ತಂತೆ. ಮಗ ಊರಿಗೆ ಬಂದ್ಮೇಲೆ ಪೂಜೆ ಮಾಡಿಸಿ ಅನ್ನದಾನ ಮಾಡ್ತೀವಿ ಅಂತಾನ. ಅದಕ್ಕೆ ಪೂಜಾರಪ್ಪ ಹೇಳಿ ಬರುತ್ತಂತೆ ನಾಳೆಗೆ ಪೂಜೆ ಐತೆ, ನಾವು ಆರ್ಕೆ ತೀರಿಸ್ತೀವಿ ಅಂತಾನ. ಅದಕ್ಕೆಲ್ಲ ಹೊಂದಿಸ್ಕೊಳ್ರಿ ನೀನು ಮಲ್ಲಿನು. ಸರಿ ಆಯ್ತು ಮೊರೆ. ಹೆಂಗೋ ನಮ್ಮ ಫ್ಯಾಮಿಲಿ ಎಲ್ಲನ ಒಟ್ಟಿಗೆನೆ ಪೂಜೆ ಮಾಡ್ತೀವಲ್ಲ, ಎಷ್ಟೋ ದಿನ ಆಗಿತ್ತು ಹಿಂಗೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ. ಸರಿ ಮಲ್ಲಿ, ಏನೇನು ಬೇಕು ಅಂತೇಳಿ ಹೇಳು, ನಾನು ತಗೊಂಬರ್ತೀನಿ. ಚಿಕ್ಕ ಸಾವುಕಾರ್ರೆ, ನಾನು ಪೆನ್ನು ಆಳೆನು ತಾಂಬತ್ತೀನಿ. ಇರ್ರಿ ನೀವು ಬರ್ಕಂಬಿರಂತೆ. ಮಲ್ಲಿ ಎಲ್ಲ ಹೇಳ್ತಾಳೆ ಏನೇನ್ ಬೇಕು ಅಂತಾನ. ಎಲ್ಲಿ ನಮ್ಮ ಪದ್ದುನು ನಮ್ಮ ಕಾವೇರಿ ಕಾಣಿಸ್ತಾ ಇಲ್ಲ? ಅವ್ರು ಇಲ್ಲೆಲ್ಲ ಇದಾರೆ, ಎಲ್ಲ ಹೋಗವ್ರೆ ದೇವಸ್ಥಾನಕ್ಕೋ ಇಲ್ಲ ಅಲ್ಲೆಲ್ಲಾದ್ರೂ ಫೀಲ್ಡ್ನಾಗ ಆಟ ಆಡಕ್ಕೆ ಎಲ್ಲ ಹೋಗಿರ್ತಾರೆ. ಬರ್ತಾರೆ ಬಿಡಿ. ಮತ್ತೆ ಊಟ ಮಾಡ್ತೀರಾ? ಊಟ ಏನು ಬೇಡ, ಒಂದಿಷ್ಟು ಟೀ ಮಾಡಿದ್ರೆ ಚೆನ್ನಾಗಿರೋದು. ಹೌದಾ, ಸರಿ ಇರ್ರಿ. ಗುಲಾಬಿ ಬರ್ತಾಳೆ, ಹಾಗೆಳಿರೆ ಮಾಡ್ಕೊ ಬರ್ತಾಳೆ. ನಾನು ಏನೇನ್ ಬೇಕು ಅಂತ ಹೇಳ್ತೀನಿ, ನೀವು ಬರ್ಕೊಳ್ರಿ. ಅಷ್ಟೊತ್ತಿಗೆ ಟೀ ಮಾಡ್ಕೊಂಡು ತಾಂಬತ್ತಾಳೆ. ಸರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.